ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, KS, FDA, SDA, ಗ್ರೂಪ್ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾದಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡುತ್ತೇನೆ. ಶಿವರಾಮ್ ಕಾರಂತರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಹಿಂದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದರ ಬಗ್ಗೆ ಚರ್ಚೆ ಮಾಡುತ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಮೊದಲನೇ ವಿಚಾರ ಎಂದರೆ ಶಿವರಾಮ್ ಕಾರಂತರ ಜನನ ಯಾವಂತ ಪ್ರಶ್ನೆ ಕೇಳಿದರೆ ಅದು 1902. ನಂತರ ಶಿವರಾಮ್ ಕಾರಂತರ ಜನ್ಮಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಟ. ನಂತರ ಪ್ರಮುಖವಾದ ವಿಚಾರ ಎಂದರೆ ಶಿವರಾಮ್ ಕಾರಂತರ ಬಿರುದು ಯಾವುದು ಅಂತ ಪ್ರಶ್ನೆ ಬಹಳ ಸಲ ಕೇಳಿದ್ದಾನೆ. ಕಳ್ಳತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ರು ಅದು ಕೂಡ ಶಿವರಾಮ್ ಕಾರಂತರು ಆಗಿದ್ದಾರೆ. ನಂತರ ಶಿವರಾಮ್ ಕಾರಂತರ ಕೃತಿಗಳು ಭಾಳ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡಿರಿ, ಶಿವರಾಮ್ ಕಾರಂತ ಕೃತಿ ಮೇಲೆ ಒಂದು ಪ್ರಶ್ನೆ ಕೇಳಿರ್ತಾನೆ. ಆದ್ದರಿಂದ ಶಿವರಾಮ್ ಕಾರಂತರ ಕೃತಿಗಳು ಇಂಪಾರ್ಟೆಂಟ್ ಆಗುತ್ತದೆ. ಮೊದಲನೇದಾಗಿ ಚೋಮನ ದುಡಿ, ಮುಕ್ಕಜ್ಜಿಯ ಕನಸುಗಳು, ಸರಸಮ್ಮನ ಸಮಾಧಿ, ಮೈಮನಗಳ ಸುಳಿಯಲ್ಲಿ, ಮರಳಿ ಮಣ್ಣಿಗೆ, ಸಂಸಾರ, ಬೆಟ್ಟದ ಹೂವು ಇವೆಲ್ಲ ಕೃತಿಗಳು ಕ್ವಶನ್ ಆಗಿದ್ದೇವೆ. ಆದ್ದರಿಂದ ಶಿವರಾಮ್ ಕಾರಂತರ ಎಲ್ಲ ಕೃತಿಗಳು ನೆನಪಿಟ್ಕೋಬೇಕು. ಮರಳಿ ಮಣ್ಣಿಗೆ ಕೃತಿಯನ್ನು ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಮುಕ್ಕಜ್ಜಿ ಕನಸುಗಳು ಕ್ವಶನ್ ಆಗಿದೆ, ಸರಸಮ್ಮನ ಸಮಾಧಿ ಕ್ವಶನ್ ಆಗಿದೆ, ಸಂಸಾರ ಕ್ವಶನ್ ಆಗಿದೆ. ಹಾಗೆ ಎಲ್ಲ ಕೃತಿಗಳು ಇಂಪಾರ್ಟೆಂಟ್ ಆಗುತ್ತದೆ. ಆದ್ದರಿಂದ ಶಿವರಾಮ್ ಕಾರಂತರ ಕೃತಿಗಳನ್ನು ನೀವು ನೆನಪಿಡಬೇಕಾದ ಅವಶ್ಯಕವಾಗಿದೆ. ನಂತರ ಶಿವರಾಮ್ ಕಾರಂತರ ನಾಟಕಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಶಿವರಾಮ್ ಕಾರಂತರ ಒಂದು ಪ್ರಸಿದ್ಧವಾದ ನಾಟಕ ಎಂದರೆ ನಿಮ್ಮ ಓಟು ಯಾರಿಗೆ. ಈ ಕ್ವಶನ್ನ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಅಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿದ್ದಾನೆ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮೇಲಿನ ಯಾರೂ ಅಲ್ಲ. ಆದ್ದರಿಂದ ನೀವು ನಿಮ್ಮ ಓಟು ಯಾರಿಗೆ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕ್ವಶನ್ ಕೇಳಿದರೆ ಅದು ಶಿವರಾಮ್ ಕಾರಂತರಾಗಿದ್ದಾರೆ. ನಂತರ ಗರ್ಭದ ಗುಡಿ, ಗೆದ್ದವರ ಸತ್ಯ, ಮುಕ್ತದವರ ಎಲ್ಲ ನಾಟಕಗಳು ಶಿವರಾಮ್ ಕಾರಂತರಿಗೆ ಸಂಬಂಧಿಸಿದೆ. ಯಾವುದಾದ್ರೂ ಒಂದು ನಾಟಕವನ್ನು ಕೊಟ್ಟು ಈ ಕೆಳಗಿನ ಯಾವುದು ಶಿವರಾಮ್ ಕಾರಂತರಿಗೆ ಸಂಬಂಧಿಸಿಲ್ಲ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು ಇಂಡೈರೆಕ್ಟಾಗಿ. ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಮ ಓಟು ಯಾರಿಗೆ ಎಂಬ ನಾಟಕವನ್ನು ಬರೆದವರು ಯಾರು ಅಂತ ಕ್ವಶನ್ ಕೇಳ್ಬೋದು. ಅದು ಶಿವರಾಮ್ ಕಾರಂತರಾಗಿರ್ತಾರೆ. ನಂತರ ಶಿವರಾಮ್ ಕಾರಂತರ ಆತ್ಮಕಥೆ ಭಾಳ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡಿರಿ, ಶಿವರಾಮ್ ಕಾರಂತರ ಆತ್ಮಕಥೆಯನ್ನು ಕ್ವಶನ್ ಕೇಳಿರ್ತಾನೆ. ಆದ್ದರಿಂದ ಶಿವರಾಮ್ ಕಾರಂತ ಆತ್ಮಕಥೆಯಾದ ಮುಕ್ಕಜ್ಜಿಯ ಕನಸುಗಳು ಹುಚ್ಚು ಮನುಷ್ಯನ 10 ಮುಖಗಳು ಇದು ಯಾರ ಆತ್ಮಕಥೆಯಾಗಿದೆ ಅಂತ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಅದು ಶಿವರಾಮ್ ಕಾರಂತರ ಆತ್ಮಕಥೆಯಾಗಿದೆ. ನಂತರ ಶಿವರಾಮ್ ಕಾರಂತರ ಪ್ರಶಸ್ತಿಗಳು ಭಾಳ ಇಂಪಾರ್ಟೆಂಟ್. ಈ ಕೆಳಗಿನ ಯಾವ ಕೃತಿಗೆ ಶಿವರಾಮ್ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕ್ವಶನ್ ಕೇಳಿದರೆ ಅದು ಮುಕ್ಕಜ್ಜಿಯ ಕನಸುಗಳು. ಮುಕ್ಕಜ್ಜಿಯ ಕನಸುಗಳಿಗೆ ಈ ಕೆಳಗಿನ ಯಾವ ವ್ಯಕ್ತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕ್ವಶನ್ ಕೇಳಿದರೆ ಅದು ಶಿವರಾಮ್ ಕಾರಂತ. ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕೇಳಿದರೆ 1977. ನಂತರ ಶಿವರಾಮ್ ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದ ವರ್ಷ ಯಾವುದಂತ ಪ್ರಶ್ನೆ ಕೇಳಿದರೆ ಅದು 1958. ಯಾವ ಕೃತಿಗೆ ದೊರಕಿದೆ ಅಂತ ಕೇಳಿದರೆ ಯಕ್ಷಗಾನ ಬಯಲಾಟ. ಇಷ್ಟೆಲ್ಲ ವಿಚಾರಗಳು ನೀವು ಶಿವರಾಮ್ ಕಾರಂತರ ಬಗ್ಗೆ ತಿಳಿದಿರಲೇಬೇಕು. ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡಿರಿ, ನಾನು ಹೇಳಿದಂಥ ವಿಚಾರಗಳಲ್ಲಿ ಶಿವರಾಮ್ ಕಾರಂತರ ಬಗ್ಗೆ ಪ್ರಶ್ನೆಗಳು ಕೇಳಿದ್ದಾರೆ. ಆದ್ದರಿಂದ ನಾನು ಹೇಳಿದಂಥ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಾವು ಯಾವ ವಿಷಯದ ಬಗ್ಗೆ ಕ್ಲಾಸ್ ಮಾಡಬೇಕಂತ ಕಮೆಂಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ.